ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೋಟೆಲ್ ಸ್ಟೈಲ್ ಸಾಗು ಮಾಡೋಣ. ತರಕಾರಿ ಸಾಗು ಹಸಿ ಬಟಾಣಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ನಾನು ಸೀಮೆ ಬದನೆಕಾಯಿ, ಹುರುಳಿಕಾಯಿ ಮತ್ತು ಬಟಾಣಿ ಬಳಸ್ತಾ ಇದ್ದೀನಿ. ನಿಮ್ಗೆ ಆಪ್ಷನು ತರಕಾರಿ ಏನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಆಲೂಗೆಡ್ಡೆ ಬೇಕಾದ್ರೂ ಹಾಕ್ಕೋಬೋದು. ಈಗ ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ಇದು ಮಾಡ್ಕೊತೀನಿ. ಹಸಿ ಬಟಾಣಿ ಏನಂದರೆ ನಿಮಗೆ ಗ್ಯಾಸ್ಟ್ರಿಕ್ ಆಗೋಲ್ಲ, ಟೇಸ್ಟಿಯಾಗಿರುತ್ತೆ, ಬೇಗ ಕುಕ್ ಆಗುತ್ತೆ. ಹಸಿ ಬಟಾಣಿ ಡೈಜೆಷನ್ಗೆ ಇಂಪ್ರೂವ್ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಹಾರ್ಟ್ ಹೆಲ್ತಿಗೆ ಒಳ್ಳೆಯದು. ಸೊ ಹೆಚ್ಚು ಬಳಸಿ. ನಾನು ಎಲ್ಲ ತರಕಾರಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇದು ತುಂಬ ಬೇಗ ಆಗುತ್ತೆ ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು. ಹಸಿ ಬಟಾಣಿ ಜೊತೆ ನೀವು ಏನು ಬೇಕಾದ್ರೂ ತರಕಾರಿ ಆ್ಯಡ್ ಮಾಡ್ಕೋಬೋದು. ಅದ್ರ ಜೊತೆಗೆ ಈರುಳ್ಳಿ, ಟೊಮೆಟೊ ಒಂದು ಸೇರಿಸ್ಕೊಳ್ಳಿ. ಒಂದು ಬೌಲ್ ಹಸಿ ಬಟಾಣಿ, ಒಂದು ಸೀಮೆ ಬದನೆಕಾಯಿ, 2ರಿಂದ 3 ಬೀನ್ಸ್ ತೊಗೊಂಡಿದ್ದೀನಿ, 1 ಈರುಳ್ಳಿ, 1 ಟೊಮೆಟೊ. ಇದೆಲ್ಲ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡು ಮಸಾಲೆಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ 4ರಿಂದ 5. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತಾಯಿದ್ದೀರಾ ಅದಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ. ಚಿಕ್ಕ ಪೀಸ್ 2 ಚಕ್ಕೆ, 2 ಲವಂಗ, 1 ಏಲಕ್ಕಿ, 1 ಸ್ಪೂನ್ ಕಡಲೆ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನಾನು ಒಗ್ಗರಣೆಗೆ ಕುಕ್ಕರೇ ತೊಗೊಂಡಿದ್ದೀನಿ, ಹಾಗಾಗಿ ಬೇಗ ಆಗುತ್ತೆ ಅಂತ. ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಎಲ್ಲ. ಈರುಳ್ಳಿ ಸ್ವಲ್ಪ ಕುಕ್ಕಾಗಲಿ. ಕುಕ್ಕಾದ್ಮೇಲೆ ತೊಳೆದಿಟ್ಕೊಂಡಿರೋ ತರಕಾರಿ, ಹಸಿ ಬಟಾಣಿ ಎಲ್ಲ ಸೇರಿಸ್ಕೊಳ್ಳೋಣ. ಅದಕ್ಕೆ ಈ ಸಾಗು ಬಂದು ನಿಮಗೆ ರವೆ ಇಡ್ಲಿ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೋಡಿ, ತರಕಾರಿ ಬಟಾಣಿ ಎಲ್ಲ ಹಾಕ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಹಾಕಿದ್ಮೇಲೆ 1-2 ನಿಮಿಷ ಕುಕ್ಕಾಗಲಿ, ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ಟೊಮೆಟೊ ಹಾಕೋಣ. ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸಿ ಅದೊಂದು 2 ನಿಮಿಷ ಒಗ್ಗರಣೆಲ್ಲೇ ಬೇಯಲಿ. ನೋಡಿ, ಇವಾಗ ಒಗ್ಗರಣೆಲಿ ಫ್ರೈ ಆಗಿದೆ. ಈಗ ಮಸಾಲೆ ಆ್ಯಡ್ ಮಾಡ್ತೀನಿ ನಾನು. ಏನು ನಾವು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆ ಹಾಕ್ಕೊಳ್ಳೋಣ ಇದಕ್ಕೆ. ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸಿ ಎಣ್ಣೆಲಿ ಬೇಯಕ್ಕೆ ಬಿಟ್ಬಿಡಿ ಒಂದು 5 ನಿಮಿಷ. ಎಣ್ಣೆಲಿ ಬೆಂದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಿಟಿಕೆಯಷ್ಟು ಅರಿಶಿನ ಆಪ್ಷನ್. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುದಿಯಕ್ಕೆ ಬಿಡಿ. 1 ಕುದಿ ಬಂದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ. 3 ವಿಷಲ್ ಬಂದರೆ ಕುಕ್ ಆಗಿರುತ್ತೆ ಸಾಗು, ತೆಗಿಬೋದು ನೀವು. ನೋಡಿ, ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಸಾಗು ರೆಡಿಯಾಗಿದೆ. ರುಚಿಯಾದ ಹೋಟೆಲ್ ಸ್ಟೈಲ್ ಬಟಾಣಿ ಸಾಗು ರೆಡಿ. ದೋಸೆ ಜೊತೆಗೆ ಮತ್ತು ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಸಾಗು. ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹೋಟೆಲ್ ಸ್ಟೈಲ್ ಬಟಾಣಿ ಸಾಗು ಸವಿಯಲು ಸಿದ್ಧ.